ಬೆಳಗಾವಿ ಡಿಸಿಸಿ ಬ್ಯಾಂಕ್ ಗದ್ದುಗೆಗಾಗಿ ಇಂದು ಚುನಾವಣೆ ನಡೆಯಲಿದೆ. ಇದು ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಸವದಿ ಮತ್ತು ಕತ್ತಿ ಟೀಮ್ ಜೊತೆಗೆ ತೀವ್ರ ಕಾದಾಟಕ್ಕೂ ಸಹ ಸಾಕ್ಷಿಯಾಗ್ತಾ ಇದೆ. ಇಷ್ಟು ದಿನ ಜಾರಕಿಹೊಳಿ ಸಹೋದರರ ವಿರುದ್ಧ ಹಿಂಬದಿಯಿಂದ ಗೇಮ್ ಪ್ಲಾನ್ ಅನ್ನ ರೆಡಿ ಮಾಡ್ತಾ ಇದ್ದ ಲಿಂಗಾಯತ ನಾಯಕರು ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಬಹಿರಂಗವಾಗಿಯೇ ಇದೀಗ ರಣಕಹಳೆಯನ್ನ ಮೊಳಗಿಸಿದ್ದಾರೆ. ಇದರ ಒಂದು ವರದಿ ಇದೆ, ನೋಡೋಣ. ಇಂದು ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ. ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಸವದಿ ಕತ್ತಿ ಟೀಮ್. ಯಾರಿಗೆ ಒಲಿಯಲಿದೆ ಡಿಸಿಸಿ ಬ್ಯಾಂಕ್ ಗದ್ದುಗೆ? ಹೌದು, ಜಾರಕಿಹೊಳಿ ಸಹೋದರರ ಮಾಜಿ ಸಂಸದ ರಮೇಶ್ ಕತ್ತಿ ಹಾಗೂ ಶಾಸಕ ಲಕ್ಷ್ಮಣ್ ಸವದಿ ತೊಡೆ ತಟ್ಟಿ ನಾವು ಯುದ್ಧಕ್ಕೆ ಸಿದ್ಧ ಎನ್ನುವ ಸಂದೇಶ ಸಾರಿದ್ದಾರೆ. ಇಂದು ನಡೆಯಲಿರುವ ಡಿಸಿಸಿ ಬ್ಯಾಂಕ್ ಚುನಾವಣೆ ತೀವ್ರ ಕುತೂಹಲ ಮೂಡಿಸಿದ್ದು, ಯಾರ ಪರ ಪಿಕೆಪಿಎಸ್ ಡೆಲಿಗೇಟರ್ಸ್ ನಿಲ್ಲಲಿದ್ದಾರೆ ಎನ್ನುವ ಕೌತುಕ ಜನರಲ್ಲಿದ್ರೆ. 15 ತಾಲೂಕು ಸೇರಿ ಒಂದು ಅದರ್ಸ್ ವಿಭಾಗದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ 8 ತಾಲೂಕು ಹಾಗೂ 1 ಅದರ್ಸ್ ವಿಭಾಗದಲ್ಲಿ ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದು 7 ತಾಲೂಕುಗಳ ಚುನಾವಣೆ ನಡೆಯಲಿದೆ. ಈಗಿರುವ 9 ಅವಿರೋಧ ಅಭ್ಯರ್ಥಿಗಳು ನಮ್ಮ ಪರವಾಗಿ ಇದ್ದು ನಮ್ಮದೇ ಡಿಸಿಸಿ ಬ್ಯಾಂಕ್ಗೆ ಬಹುಮತ ಎಂದು ಜಾರಕಿಹೊಳಿ ಬ್ರದರ್ಸ್ ವಿಶ್ವಾಸದಲ್ಲಿದ್ದಾರೆ. ಯಾರ ಪರ ಇರಲಿದ್ದಾರೆ ಎನ್ನುವುದನ್ನ ಫಲಿತಾಂಶದ ಬಳಿಕ ನೋಡೋಣ ಅಂತ ಶಾಸಕ ಲಕ್ಷ್ಮಣ್ ಸವದಿ ಸವಾಲು ಹಾಕಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ಸವದಿ ಹಾಗೂ ಕತ್ತಿ ಟೀಮ್ ಶಕ್ತಿ ಪ್ರದರ್ಶನ ನಡೆಸಿದೆ. ಡಿಸಿಸಿ ಬ್ಯಾಂಕ್ ಗದ್ದುಗೆ ಏರಲು ಒಂದಾದ ಲಿಂಗಾಯತ ನಾಯಕರು ರಾಯಭಾಗ ತಾಲೂಕಿನ ಹಾರೋಗೇರಿಯಲ್ಲಿ ಸಭೆ ನಡೆಸಿ ಡಿಸಿಸಿ ಬ್ಯಾಂಕ್ ಅಧಿಕಾರ ತಮ್ಮ ಬಳಿ ಸೆಳೆಯುವ ತಂತ್ರಗಾರಿಕೆ ಹೆಣೆಯುತ್ತಿದ್ದಾರೆ. ಅಥಣಿಯಿಂದ ಲಕ್ಷ್ಮಣ್ ಸವದಿ, ಚಿಕ್ಕೋಡಿಯಿಂದ ಗಣೇಶ್ ಹುಕ್ಕೇರಿಯಿಂದ ರಮೇಶ್ ಕತ್ತಿ, ರಾಮದುರ್ಗದಿಂದ ಮಲ್ಲಣ್ಣ ಯಾದವಾಡ, ನಿಪ್ಪಾಣಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಸೋಲಿಸಿ ಉತ್ತಮ ಪಾಟೀಲ್ ಆಯ್ಕೆಯಾಗುತ್ತಾರೆ. ಖಾನಾಪುರದಿಂದ ವಿರೋಧ ಆಯ್ಕೆಯಾಗಿರುವ ಅರವಿಂದ್ ಪಾಟೀಲ್, ಕಾಗವಾಡದಿಂದ ಆಯ್ಕೆಯಾಗಿರುವ ರಾಜು ಕಾಗೆ, ಬೈಲಹೊಂಗಲದಿಂದ ಆಯ್ಕೆಯಾಗುವ ಯಾವುದೇ ಅಭ್ಯರ್ಥಿ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳಿ ತಮಗೆ ಬೆಂಬಲ ಸೂಚಿಸಲಿದ್ದು, ಲಿಂಗಾಯತ ಟ್ರಂಪ್ ಕಾರ್ಡ್ನಿಂದ ನಮಗೆ ಅಧಿಕಾರ ಬರುತ್ತೆ ಎನ್ನುವ ವಿಶ್ವಾಸದಲ್ಲಿ ಲಿಂಗಾಯತ ನಾಯಕರಿದ್ದಾರೆ. ಒಟ್ಟಾರೆ ಇಂದು ನಡೆಯಲಿರುವ ಚುನಾವಣೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಈಗಾಗಲೇ ನೆರೆ ರಾಜ್ಯಗಳ ರೆಸಾರ್ಟ್ನಲ್ಲಿರುವ ಮತದಾರರನ್ನ ಬೆಳಗಾವಿಗೆ ಕರೆತರಲಾಗುತ್ತಿದೆ. ನಿಪ್ಪಾಣಿ ತಾಲೂಕಿನ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಉತ್ತಮ್ ಪಾಟೀಲ್, ಕಿತ್ತೂರು, ಬೈಲಹೊಂಗಲ ತಾಲೂಕುಗಳ ಚುನಾವಣೆ ಸಾಕಷ್ಟು ರೋಮಾಂಚನಕಾರಿಯಾಗಿದ್ದು ಕ್ರಾಸ್ ಔಟ್ ಆಗುವ ಆತಂಕದಲ್ಲಿ ಅಭ್ಯರ್ಥಿಗಳಿದ್ದಾರೆ. ದಿಲೀಪ್ ಹಾಗೂ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.